ನಮಸ್ಕಾರ ವೀಕ್ಷಕರೇ, ಡಿವೈನ್ ಟೈಮ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಲಕ್ಷ್ಮೀ ದೇವಿಯ ನಿವಾಸ ಸ್ಥಳಗಳನ್ನು ತಿಳಿದುಕೊಂಡು ಅವಳನ್ನು ಸುಲಭವಾಗಿ ಪ್ರಸನ್ನಗೊಳಿಸುವ ಕೆಲವು ಮಾರ್ಗಗಳು ಇದ್ದವೆ. ಅವು ಯಾವುವು ಎಂದರೆ ಏನೆ ಅಂದರೆ ಆನೆಯ ಕುಂಭಸ್ಥಳ, ಗೋಮಾತೆಯ ಹಿಂಭಾಗ, ತಾವರೆ ಹೂವು, ಬಿಲ್ವದಳಗಳು ಹಾಗೂ ಸುಹಾಸಿನಿಯ ಪಾಪಟಿ ಅಂದರೆ ಮೆತ್ತೆ. ಈ 5 ಲಕ್ಷ್ಮೀದೇವಿಯ ಆವಾಸ ಸ್ಥಳಗಳು. ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಬೇಕೆಂದರೆ ಅವಳು ನೆಲೆಸಿರುವ ಈ 5 ಸ್ಥಳಗಳನ್ನು ಮೊದಲು ಗುರುತಿಸಬೇಕು. 1. ಆನೆಯ ಕುಂಭಸ್ಥಳ. ನಾವು ನೇರವಾಗಿ ಆನೆಯ ಬಳಿಗೆ ಹೋಗಿ ಅದರ ಎತ್ತರದಲ್ಲಿರುವ ಕುಂಭಸ್ಥಳಕ್ಕೆ ಪೂಜೆ ಮಾಡುವುದು ಸಾಧ್ಯವಿಲ್ಲ. ಅದಕ್ಕೆ ಸುಲಭ ಮಾರ್ಗವೆಂದರೆ ಗಜಮುಖವಾದ ಗಣಪತಿ ಸ್ವಾಮಿಯನ್ನು ಪೂಜಿಸುವುದು. ಮನೆಯಲ್ಲಿ ಗಣಪತಿಯ ಚಿತ್ರ ಅಥವಾ ವಿಗ್ರಹವನ್ನು ಇಟ್ಟು ಪೂಜಿಸಿದ್ದರೆ ಲಕ್ಷ್ಮೀದೇವಿಯ ಈ ಸ್ಥಳವನ್ನು ಸುಲಭವಾಗಿ ಸ್ಮರಿಸಬಹುದು. 2. ಗೋಮಾತೆಯ ಹಿಂಭಾಗ. ಗೋಮಾತೆಯ ದೇಹದಲ್ಲಿ ಎಲ್ಲಾ ದೇವತೆಗಳು ನೆಲೆಸಿದ್ದಾರೆ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ. ಆಕೆಯ ಹಿಂಭಾಗದಲ್ಲಿ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ. ಆದ್ದರಿಂದ ಗೃಹ ಪ್ರವೇಶ, ಗೋದಾನ ಮುಂತಾದ ಧಾರ್ಮಿಕ ಕಾರ್ಯಗಳಲ್ಲಿ ಮೊದಲು ಗೋಮಾತೆಯ ಹಿಂಭಾಗಕ್ಕೆ ಪೂಜೆ ಮಾಡುವ ರೂಢಿಬದ್ಧ ಆಚರಣೆ ಇದೆ. 3. ಬಿಲ್ವದಳಗಳು. ಬಿಲ್ವ ವೃಕ್ಷವನ್ನು ಲಕ್ಷ್ಮೀದೇವಿಯ ಸೃಷ್ಟಿಸಿದ್ದಾಳೆ ಎಂದು ನಂಬಿಕೆ. ಅವಳು ಈ ಮರಳ ಕೆಳಗೆ ತಪಸ್ಸು ಮಾಡಿದಳು. ಆದ್ದರಿಂದ ಬಿಲ್ವದಳಗಳಲ್ಲಿ ಲಕ್ಷ್ಮೀದೇವಿಯ ವಾಸ ಇದೆ. ಬಿಲ್ವದ ಸ್ಪರ್ಶದಿಂದಲೂ ಐಶ್ವರ್ಯ ಲಾಭವಾಗುತ್ತದೆ. ಬಿಲ್ವದಳಗಳಿಂದ ಶಿವಪೂಜೆ ಮಾಡಿದರೆ ತ್ವರಿತವಾಗಿ ಶಿವಾನುಗ್ರಹವು ದೊರಕುತ್ತದೆ. 4. ತಾವರೆ ಹೂವು. ತಾವರೆ ಹೂವು ಅತ್ಯಂತ ಶುದ್ಧವಾದುದು. ಲಕ್ಷ್ಮೀದೇವಿಗೆ ಇದು ಪ್ರಿಯವಾದುದರಿಂದ ತಾವರೆಯಿಂದ ಮಾಡಿದ ಪೂಜೆಗೆ ವಿಶಿಷ್ಟ ಫಲ ದೊರಕುತ್ತದೆ. 5. ಸುಹಾಸಿನಿಯ ಪಾಪಟಿ ಅಂದ್ರೆ ಮೆತ್ತೆ. ಮದುವೆಯಾದ ಮಹಿಳೆಯರು ತಮ್ಮ ಪಾಪಟಿಯ ಮುಂದು ಭಾಗದಲ್ಲಿ ಧರಿಸುವ ಕುಂಕುಮ ಬಿಂದು ಲಕ್ಷ್ಮೀದೇವಿಯ ಆವಾಸ ಸ್ಥಾನ. ಇದು ಹಿರಿಯ ಮಹಿಳೆಯರು ಮಾತ್ರ ಧರಿಸುವುದು ಎಂಬ ಕಲ್ಪನೆ ತಪ್ಪು. ವಿವಾಹಿತೆಯಾದ ಪ್ರತಿಯೊಬ್ಬ ಮಹಿಳೆಯೂ ಪಾಪಟಿಯಲ್ಲಿ ಕುಂಕುಮ ಧರಿಸಲೇಬೇಕು. ಇದರಿಂದ ದೇವಿಯ ಅನುಗ್ರಹ ದೊರೆತು ಆಕೆಯ ಗಂಡನಿಗೆ ಐಶ್ವರ್ಯ ಸಂಪತ್ತು ಹೆಚ್ಚುತ್ತದೆ. ಆ ಮನೆಯಲ್ಲಿ ದಾರಿದ್ರ್ಯ ಉಳಿಯುವುದಿಲ್ಲ. ಈ 5 ಸ್ಥಳಗಳು ಲಕ್ಷ್ಮೀದೇವಿಯ ವಾಸಸ್ಥಳಗಳು. ಇವುಗಳನ್ನು ಆಧರಿಸಿ ಪೂಜೆ ಮಾಡಿದರೆ ಲಕ್ಷ್ಮೀ ಮಾತೆಯ ಅನುಗ್ರಹ ನಿಶ್ಚಯವಾಗಿ ದೊರಕುತ್ತದೆ. ಎಲ್ಲರ ಮೇಲೂ ಡಾಕ್ಟರ್ ಶ್ರೀ ವಿಷ್ಣುದತ್ತ ಗುರುಗಳ ಆಶೀರ್ವಾದ ಸದಾ ಇರಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.